ಒತ್ತಡ ಹಾಕ್ಲಿಲ್ವಾ? ಯಾರು ನೀವು ದುರುಪಯೋಗ ಮಾಡ್ಕೊಳ್ಳಿಲ್ವಾ ಸಂಸ್ಥೆಗಳನ್ನ? ಸೂಚನೆ ಕೊಟ್ಟಿಲ್ಲ, ಯಾರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಯಾವ ಇಮೇಲು ಇಲ್ಲ, ಯಾವ ಲೆಟರ್ ಇಲ್ಲ. ಅವರ ಅಭಿಪ್ರಾಯ ಖುಷಿಯಾಗಿರ್ತಿದ್ರು ಅನ್ನೋ ಅವರ ಸ್ವಂತ ಅಭಿಪ್ರಾಯಕ್ಕೆ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನ್ ಗೊತ್ತಾ, ಯಾವ ದಾಖಲಾತಿಗಳಿದ್ದಾವೆ. ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಒಂದು ಲೈಂಗಿಕ ಕಿರುಕುಳದ ಆರೋಪ ಬರುತ್ತೆ, ಇಂಟರ್ನಲ್ ತನಿಖೆ ಆಗುತ್ತೆ, ಅವರು ಅದಕ್ಕೆ ಕ್ಲೀನ್ ಚಿಟ್ ಆಗುತ್ತೆ, ಅವ್ರ ಈಚೆಗೂ ಅವ್ರು ಮಾಜಿ ಆಗಿದ ತಕ್ಷಣ ಅವರ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರ್ ಆಗ್ತಾರೆ. ನೀವು ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು, ಯಾವ ರೀತಿಯಾಗಿ ಚೀಫ್ ಜಸ್ಟಿಸ್ ಮಾಡಿದ್ರು. ಒಬ್ಬ ಇವ್ರಿಗೆ ಫೇವರ್ ಆಗಿ ಇಂದಿರಾ ಗಾಂಧಿ ಫೇವರ್ ಕೊಟ್ಟವ್ರನ್ನ 3 ವರ್ಷ 8 ವರ್ಷ ಚೀಫ್ ಜಸ್ಟಿಸ್ ಮಾಡಿದ್ರು. ಯಾರೋ ಒಬ್ಬ ರಿಸೈನ್ ಮಾಡಿದವನ್ನ ರಾಜ್ಯಸಭಾ ಮಾಡಿ ರಾಜ್ಯಸಭೆಯಿಂದ ಮತ್ತೆ ಚೀಫ್ ಜಸ್ಟಿಸ್ ಮಾಡಿದ್ರು. ಇದೆಲ್ಲ ದುರುಪಯೋಗ ಪಡಿಸ್ಕೊಂಡಿರೋದಕ್ಕೆ ಹಿಸ್ಟ್ರಿಗಳು ಪುಸ್ತಕ ಬರೆದವ್ರೆ. ಬಿಡ್ರಿ, ನೀವು ಮಾಡಿರೋ ದುರುಪಯೋಗ, ನೀವು ಮಾಡಿರೋ ದುರುಪಯೋಗ ಪುಸ್ತಕ ಬರೆದವ್ರೆ. ಕಂತೆ ಪುಸ್ತಕಗಳಿವೆ. ರಾಜ್ಯಸಭಾ ಲೋಕಸಭಾದಲ್ಲಿ ಚರ್ಚೆಗಳಾಗಿವೆ. ಬಿಡ್ರಿ ಬಿಜೆಪಿ ಮೋರ್ಚಾ ತರ 10,000 ಕೋಟಿ ರೂಪಾಯಿ ಕಿರ್ಚಿದ್ರೆ ಸಮಸ್ಯೆ ಸಾಲ್ವ್ ಆಗಲ್ಲ. ನೋಡಿ, ಕೇಳ್ತೀನಿ ಕೇಳಿ. 6 ಡೆವಲಪರ್ಗಳಿಗೆ ರೈಡ್ ಆಯ್ತು, 3 ತಿಂಗಳಿಂದ ರೈಡ್ ಆಗ್ತಿದೆ. ಮರ್ಜರ್ ವಿಚಾರದಲ್ಲಿ, ಅಕ್ವಿಸಿಷನ್ ವಿಚಾರಗಳಲ್ಲಿ ರೈಡ್ ಆಗಿದೆ ಅಂತ ಹೇಳಿ IT ಅಧಿಕಾರಿಗಳು ಸರ್ಕ್ಯುಲೇಷನ್ ಓಡಿಸಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರು ಇಂಟರ್ನಲ್ ಕಂಪ್ನಿಗಳು ಒಂದು 3-4 ಮಾಡ್ಕೊಂಡಿರ್ತಾರೆ, ಮರ್ಜ್ ಮಾಡ್ತಾರೆ, ಆಗ ಅಸೆಟ್ಸ್ನ ಸರಿಯಾಗಿ ಡಿಕ್ಲೇರ್ ಮಾಡಿಲ್ಲ ಅಂತೇಳಿ ಮರ್ಜ್, ಇನ್ಕ್ಲೂಡಿಂಗ್ ಕಾನ್ಫಿಡೆಂಟ್ ಗ್ರೂಪು ಸಹ. ಈಗ ರೈಡ್ ಆಗಿದ್ದು ಕೇರಳ IT ಅಧಿಕಾರಿಗಳು ಬಂದು ಕೇರಳದಲ್ಲಿ ಇವ್ರದ್ದಿರ್ತಕ್ಕಂಥ ಆಫೀಸ್ಗಳ ಮೇಲೆ ರೈಡ್ ಆಗಿದೆ. ತದನಂತರದಲ್ಲಿ ಬೆಂಗಳೂರಿಗೆ ಮಾಡಿದೆ. ಬೆಂಗಳೂರು ರೈಡ್ ಆಗಿದ್ದು ಅವತ್ತೇ ಬೆಳಗ್ಗೆ. ಆದರೆ CJRI ಅವರು ಇರಲಿಲ್ಲ, ಕಚೇರಿಲಿ ಇರಲಿಲ್ಲ. ಕಚೇರಿಗೆ ಅವ್ರು ಬಂದಿದ್ದು 3 ಗಂಟೆಗೆ. ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ವಿಶ್ ಮಾಡ್ತಾರೆ IT ಅಧಿಕಾರಿಗಳಿಗೆ, ನಮ್ಮ ಆ ಸ್ಟಾಫ್ ಕೊಡ್ತಾರೆ ದಾಖಲೆ ಅಂತ ಹೇಳ್ತಾರೆ. ಅವರು ಕ್ಯಾಬಿನ್ಗೆ ಹೋಗ್ತಾರೆ 3:15ಗೆ, 3:15 ಶೂಟ್ ಮಾಡ್ಕೊಳ್ತಾರೆ ಅಂತಕ್ಕಂತಹದ್ದು ಇಂಟರ್ನಲ್ ವರದಿ. ಆಯ್ತಾ? ಅದನ್ನು ತನಿಖಾಧಿಕಾರಿಗಳು ಸ್ಪಷ್ಟಪಡಿಸ್ಲಿ. 3 ಗಂಟೆಗೆ ಆಫೀಸಿಗೆ ಬಂದಿದ್ದಾರೆ, 3:15 ಗನ್ ಶೂಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅರ್ಥ ಏನು? ಇವ್ರನ್ನೇನಾದ್ರು ಪ್ರಶ್ನೆ ಕೇಳಿದ್ರ ಅಂದ್ರೆ IT ಅಧಿಕಾರಿಗಳು ಹೇಳ್ತಿದ್ದಾರೆ ಯಾವ ಪ್ರಶ್ನೆನೂ ಸ್ಟಾರ್ಟೇ ಮಾಡಿರ್ಲಿಲ್ಲ ಅಂತ ಹೇಳಿ. ಅಂದ್ರೆ ವಿಚಾರ ಅವ್ರದ್ದು ಏನೋ ವೈಯಕ್ತಿಕವಾಗಿ ವಿಚಾರ ಆಗಿದೆ. ಈ ವಿಚಾರಕ್ಕೆ ಕೇರಳ ಸಿಎಂ ಪತ್ರ ಬರೆದಿದ್ದಾರೆ ನಿರ್ಮಲಾ ಸೀತಾರಾಮನ್. ಈ ರೀತಿ ದಾಳಿ ನಡೆದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದ್ರೆ ತೆರಿಗೆಯ ಆಡಳಿತ ವ್ಯವಸ್ಥೆಯ ಮೇಲೆ ಕಳಂಕ ಬರುತ್ತೆ. ನೀವು ಎಷ್ಟು ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದೀರಿ ಸಾಬೀತಾಗುತ್ತೆ ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. ಪಿಣರಾಯಿ ವಿಜಯನ್ ಪತ್ರ ಬರೆದ ಕೂಡಲೇ, ಪತ್ರ ಅಲ್ಲ ಟ್ವೀಟ್ ಮಾಡಿದ ಕೂಡಲೇ ಕರ್ನಾಟಕ ರಾಜ್ಯದ ಎಲ್ಲಾ ಕಾಂಗ್ರೆಸ್ನವರು ಬಾಯ್ಲರ್ ಮೇಲೆ ಕುತ್ಕೊಂಡಂಗೆ ಆಡಿದ್ರು. ಆಯ್ತಾ? ವಿಚಾರ ಇಷ್ಟೇ. ಅಲ್ಲಿ ಏನ್ ನಡೆದಿದೆ ಅಂತಕ್ಕಂಥದ್ದು, ಕರ್ನಾಟಕ ರಾಜ್ಯ ಒಂದು SIT ರಚನೆ ಮಾಡಿದೆ. ಕರ್ನಾಟಕ ರಾಜ್ಯದ SIT ಏನ್ ರಚನೆ ಆಗಿದೆ ನಮ್ಗೆ ವಿಶ್ವಾಸ ಇದೆ. ಅಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೋ ಬರಲಿ. ಆದರೆ ಯಾವುದೇ ಸೂಸೈಡ್ ಆದಾಗ ಹೇಳ್ತಾ ಇದ್ರು ಮಾಲ್ಗತ್ತಿ ಸರು, ಯಾವುದೇ ಸೂಸೈಡ್ಗಳಾದಾಗ ಅದು ವೈಯಕ್ತಿಕ ವಿಚಾರಗಳಿಗೆ IT ಮೇಲೆ ಆಗೋದಿಲ್ಲ. IT ಅಧಿಕಾರಿಗಳು ಏನು ಕೇಳ್ತಾರೆ, ಈಗ ನಟರಾಜ್ ಗೌಡರು ವ್ಯವಹಾರ ಮಾಡ್ತಾರೆ, ನಂದು ಒಂದು ಸಣ್ಣ ಪುಟ್ಟ ವ್ಯವಹಾರ ಇದೆ, ಅಶ್ವಿನ್ ಅವ್ರದ್ದು ಇದೆ, ಆಯ್ತಾ, ಮೇಡಮ್ ಅವ್ರದ್ದು ಒಂದು ಸಣ್ಣ ಪುಟ್ಟ ವ್ಯವಹಾರ ಇದೆ, ಆಯ್ತಾ, ವಿಚಾರ ಇಷ್ಟೇ ಆಗೋದು. ಯಾರು IT ಅವ್ರು ಬಂದಾಗ ನೀನು ಎಷ್ಟಪ್ಪ 100 ರೂಪಾಯಿ ಸಂಪಾದನೆ ಮಾಡಿದ್ಯಾ, ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ಎಷ್ಟು, 20-30 ರೂಪಾಯಿ ಕಟ್ಟಬೇಕು, ನೀನು ತೆರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಇಷ್ಟು, ಫೈನ್ ಇಷ್ಟು ಅಂತ ಹೇಳ್ತಾರೆ. ಕಟ್ಬಿಟ್ರೆ 1,500 ಕೋಟಿ ದಾನ ಕೊಟ್ಟಿದ್ದಾರೆ. 1,500 ಕೋಟಿ ದಾನ ಕೊಟ್ಟಿದ್ದಾರೆ ಮೂಲಕ 1,500 ಕೋಟಿ ದಾನ ಕೊಟ್ಟಿದ್ದಾರೆ. ನೋಡಿ, IT ಅಲ್ಲ, ಇಲ್ಲಿರ್ತಕ್ಕಂತಹದ್ದು ವಿಚಾರ ಇದೆ, ಪರ್ಸನಲ್ ವಿಚಾರ ಇದೆ. ಪರ್ಸನಲ್ ವಿಚಾರನ ಪ್ರಿಯಾಂಕಾ ಖರ್ಗೆ ಅಂತವರು ವಾಸ್ತವತೆ ತಿಳ್ಕಂಡೆ 15 ಲಕ್ಷ ರೂಪಾಯಿ ಸರ್ಕಾರಿ
ಪ್ರಿಯಾಂಕಾ ಖರ್ಗೆ ಮಾತಾಡಬೇಕಾಗಿರೋ ಯಾರ ಬಗ್ಗೆ ಗೊತ್ತಾ? UPL ಸರ್ಕಾರದ ದುಡ್ಡಲ್ಲಿ Limited. ತಮ್ಮ ಸ್ವಂತ ಈ ಕಾಲೇಜಿಗೆ ಕಂಪನಿಗಳ ಕಾಂಪೌಂಡ್ ಮೇಲೆ ಹಾಕೊಂಡ್ರಲ್ಲ, ಅದ್ರ ಬಗ್ಗೆ IT ಮಾತಾಡಿ. ಕೇಳಿಸ್ಕೊಳ್ಳಿ, ಸ್ವಂತ ಕೇಳಿಸ್ಕೊಳ್ಳಿ. ಕಾಂಪೌಂಡ್ಗೆ ಕೋಟಿ ಸ್ವಂತ ಲೂಟಿ ಮಾಡಿದ್ದಾರೆ ಕಾಂಪೌಂಡ್ BJP ಅವರು. ಪತ್ರಿಕೆಯಲ್ಲಿ ವರದಿ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಲಿ. ನೋಡಿ. ಪ್ರಿಯಾಂಕಾ ಖರ್ಗೆ ಅವರು ಈಗ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನ ಬೀದರಿನ PU ಕಾಲೇಜ್ಗೆ ಈಗ ಕಾಂಪೌಂಡ್ ಹಾಕೊಂಡ್ರಲ್ಲ, 15 ಲಕ್ಷ ಸರ್ಕಾರ ರೂಪಾಯಿ ದುಡ್ಡನ್ನ ಸರ್ಕಾರಿ ದುಡ್ಡಲ್ಲಿ. ಬಳಸ್ಕೊಂಡ್ರು. ಅದ್ರ ಬಗ್ಗೆ ಈಗ ಮಾತಾಡ್ಲಿ ಹೇಳ್ತಿದ್ದಾರೆ. ಪ್ರಿಯಾಂಕಾ ಈಗ ಏನ್ ಖರ್ಗೆ. ಗೊತ್ತಾ? ಅದ್ರ ಬಗ್ಗೆ IT ರೈಡ್ ಆಗ್ಬೇಕಾ? ಇವತ್ತು ಉತ್ತರ ಕೊಡಬೇಕಾದ ಸಮಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ಬೇಕಾದ್ರ ಬಗ್ಗೆ ಪತ್ರಿಕಾ ವರದಿ ಆಗಿದೆ. ಇವತ್ತು ಉತ್ತರ ಪತ್ರಿಕಾ ವರದಿ ಆಗಿದೆ. ದಿ ಫೈಲ್ ಅಂತ ಪತ್ರಿಕಾ ವರದಿ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಲಿ. ಅದ್ರ ಬಗ್ಗೆ ಮಾತಾಡ್ಲಿ ಪ್ರಿಯಾಂಕಾ ಖರ್ಗೆ ಅವರು. ಸಿಬಿಐ ಮೋರ್ಚಾ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು. ಉತ್ತರ ಕೊಡಬೇಕಾದ ಸಮಯದಲ್ಲಿ ಈ ಪಲಾಯನ ಮಾಡಕ್ಕೆ ಸುಳ್ಳುಗಳನ್ನ ಹೇಳಿ ಪಲಾಯನ ಮಾಡಿದ್ದಾರೆ. ನಿಮಗೆ ಧೈರ್ಯ ಇದ್ರೆ, ನಿಮಗೆ ಧೈರ್ಯ ಇದ್ರೆ, ನಾನು ಅದು ಹೇಳಿದ 14 ಕಂಪನಿಗಳಲ್ಲಿ ನೀವು ಸಾವಿರಾರು ಕೋಟಿ ಲೂಟಿ ಹೊಡೆದಿರಲ್ಲ, ನೀವು ವಸೂಲಿ ಮಾಡಿದ್ರಲ್ಲ, ಹಫ್ತಾ ವಸೂಲಿ ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ಒಟ್ನಲ್ಲಿ ಕೇಳಿ, ಯಾರು ನೀವು ದುರುಪಯೋಗ ಮಾಡ್ಕೊಳ್ಳಿಲ್ವಾ ಸಂಸ್ಥೆಗಳನ್ನ? ಸೂಚನೆ ಕೊಟ್ಟಿಲ್ಲ, ಯಾರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಯಾವ ಇಮೇಲು ಇಲ್ಲ, ಯಾವ ಲೆಟರ್ ಇಲ್ಲ. ಅವರ ಅಭಿಪ್ರಾಯ ಖುಷಿಯಾಗಿರ್ತಿದ್ರು ಅನ್ನೋ ಅವರ ಸ್ವಂತ ಅಭಿಪ್ರಾಯಕ್ಕೆ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನ್ ಗೊತ್ತಾ? ಯಾವ ದಾಖಲಾತಿಗಳಿದ್ದಾವೆ. ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಒಂದು ಲೈಂಗಿಕ ಕಿರುಕುಳದ ಆರೋಪ ಬರುತ್ತೆ, ಇಂಟರ್ನಲ್ ತನಿಖೆ ಆಗುತ್ತೆ, ಅವರು ಅದಕ್ಕೆ ಕ್ಲೀನ್ ಚಿಟ್ ಆಗುತ್ತೆ, ಅವ್ರ ಈಚೆಗೂ ಅವ್ರು ಮಾಜಿ ಆಗಿದ ತಕ್ಷಣ ಅವರ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರ್ ಆಗ್ತಾರೆ. ನೀವು ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು, ಯಾವ ರೀತಿಯಾಗಿ ಲಾಯರ್ ಅಲ್ದೇ ಅವ್ರನ್ನ ಚೀಫ್ ಜಸ್ಟಿಸ್ ಮಾಡಿದ್ರು. ಒಬ್ಬ ಇವ್ರಿಗೆ ಫೇವರ್ ಆಗಿ ಇಂದಿರಾ ಗಾಂಧಿ ಫೇವರ್ ಕೊಟ್ಟವ್ರನ್ನ 3 ವರ್ಷ 8 ವರ್ಷ ಚೀಫ್ ಜಸ್ಟಿಸ್ ಮಾಡಿದ್ರು. ಯಾರೋ ಒಬ್ಬ ರಿಸೈನ್ ಮಾಡಿದವನ್ನ ರಾಜ್ಯಸಭಾ ಮಾಡಿ ರಾಜ್ಯಸಭೆಯಿಂದ ಮತ್ತೆ ಚೀಫ್ ಜಸ್ಟಿಸ್ ಮಾಡಿದ್ರು. ಇದೆಲ್ಲ ದುರುಪಯೋಗ ಪಡಿಸ್ಕೊಂಡಿರೋದಕ್ಕೆ ಹಿಸ್ಟ್ರಿಗಳು ಪುಸ್ತಕ ಬರ್ದಾವ್ರಿ. ಬಿಡ್ರಿ ಬಿಡ್ರಿ, ನೀವು ಮಾಡಿರೋ ದುರುಪಯೋಗ, ನೀವು ಮಾಡಿರೋ ದುರುಪಯೋಗ ಪುಸ್ತಕ ಬರ್ದಾವ್ರೆ. ಕಂತೆ ಪುಸ್ತಕಗಳಿವೆ. ರಾಜ್ಯಸಭಾ ಲೋಕಸಭಾದಲ್ಲಿ ಚರ್ಚೆಗಳಾಗಿವೆ. ಬಿಡ್ರಿ ಬಿಡ್ರಿ. ಬಿಜೆಪಿ ಮೋರ್ಚಾ ತರ ಕಿರ್ಚಿದ್ರೆ ಸಮಸ್ಯೆ ಸಾಲ್ವ್ ಆಗಲ್ಲ. ನೋಡಿ, ಕೇಳ್ತೀನಿ ಕೇಳಿ. 6 ಡೆವಲಪರ್ಗಳಿಗೆ ರೈಡ್ ಆಯ್ತು. 3 ತಿಂಗಳಿಂದ ರೈಡ್ ಆಗ್ತಿದೆ. ಮರ್ಜರ್ ವಿಚಾರದಲ್ಲಿ, ಅಕ್ವಿಸಿಷನ್ ವಿಚಾರಗಳಲ್ಲಿ ರೈಡ್ ಆಗಿದೆ ಅಂತ ಹೇಳಿ IT ಅಧಿಕಾರಿಗಳು ಸರ್ಕ್ಯುಲೇಷನ್ ಓಡಿಸಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರು ಇಂಟರ್ನಲ್ ಕಂಪ್ನಿಗಳು ಒಂದು 3-4 ಮಾಡ್ಕೊಂಡಿರ್ತಾರೆ, ಮರ್ಜ್ ಮಾಡ್ತಾರೆ, ಆಗ ಅಸೆಟ್ಸ್ನ ಸರಿಯಾಗಿ ಡಿಕ್ಲೇರ್ ಮಾಡಿಲ್ಲ ಅಂತೇಳಿ ಮರ್ಜ್, ಇನ್ಕ್ಲೂಡಿಂಗ್ ಕಾನ್ಫಿಡೆಂಟ್ ಗ್ರೂಪು ಸಹ. ಈಗ ರೈಡ್ ಆಗಿದ್ದು ಕೇರಳ IT ಅಧಿಕಾರಿಗಳು ಬಂದು ಕೇರಳದಲ್ಲಿ ಇವ್ರದ್ದಿರ್ತಕ್ಕಂಥ ಆಫೀಸ್ಗಳ ಮೇಲೆ ರೈಡ್ ಆಗಿದೆ. ತದನಂತರದಲ್ಲಿ ಬೆಂಗಳೂರಿಗೆ ಮಾಡಿದೆ. ಬೆಂಗಳೂರು ರೈಡ್ ಆಗಿದ್ದು ಅವತ್ತೇ ಬೆಳಗ್ಗೆ. ಆದರೆ CJR ಅವರು ಇರಲಿಲ್ಲ, ಕಚೇರಿಲಿ ಇರಲಿಲ್ಲ. ಕಚೇರಿಗೆ ಅವ್ರು ಬಂದಿದ್ದು 3 ಗಂಟೆಗೆ. ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ವಿಶ್ ಮಾಡ್ತಾರೆ IT ಅಧಿಕಾರಿಗಳಿಗೆ. ನಮ್ಮ ಆ ಸ್ಟಾಫ್ ಕೊಡ್ತಾರೆ ದಾಖಲೆ ಅಂತ ಹೇಳ್ತಾರೆ. ಅವರು ಕ್ಯಾಬಿನ್ಗೆ ಹೋಗ್ತಾರೆ 3:15ಗೆ, 3:15 ಶೂಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಇಂಟರ್ನಲ್ ವರದಿ. ಆಯ್ತಾ? ಅದನ್ನು ತನಿಖಾಧಿಕಾರಿಗಳು ಸ್ಪಷ್ಟಪಡಿಸ್ಲಿ. 3 ಗಂಟೆಗೆ ಆಫೀಸಿಗೆ ಬಂದಿದ್ದಾರೆ, 3:15 ಗನ್ ಶೂಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅರ್ಥ ಏನು? ಇವ್ರನ್ನೇನಾದ್ರು ಪ್ರಶ್ನೆ ಕೇಳಿದ್ರ ಅಂದ್ರೆ IT ಅಧಿಕಾರಿಗಳು ಹೇಳ್ತಿದ್ದಾರೆ ಯಾವ ಪ್ರಶ್ನೆನೂ ಸ್ಟಾರ್ಟೇ ಮಾಡಿರ್ಲಿಲ್ಲ ಅಂತೇಳಿ. ಅಂದ್ರೆ ವಿಚಾರ ಅವ್ರದ್ದು ಏನೋ ವೈಯಕ್ತಿಕವಾಗಿ ವಿಚಾರ ಆಗಿದೆ. ಈ ವಿಚಾರಕ್ಕೆ ಕೇರಳ ಸಿಎಂ ಪತ್ರ ಬರೆದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈ ರೀತಿ ದಾಳಿ ನಡೆದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದ್ರೆ ತೆರಿಗೆಯ ಆಡಳಿತ ವ್ಯವಸ್ಥೆಯ ಮೇಲೆ ಕಳಂಕ ಬರುತ್ತೆ. ನೀವು ಎಷ್ಟು ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದೀರಿ ಅನ್ನೋದು ಸಾಬೀತಾಗುತ್ತೆ ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. ಪಿಣರಾಯಿ ವಿಜಯನ್ ಪತ್ರ ಬರೆದ ಕೂಡಲೇ, ಪತ್ರ ಅಲ್ಲ ಟ್ವೀಟ್ ಮಾಡಿದ ಕೂಡಲೇ ಕರ್ನಾಟಕ ರಾಜ್ಯದ ನಿರ್ಮಲಾ ಸೀತಾರಾಮನ್ ಎಲ್ಲಾ ಕಾಂಗ್ರೆಸ್ನವರು ಬಾಯ್ಲರ್ ಮೇಲೆ ಕುತ್ಕೊಂಡಂಗೆ ಆಡಿದ್ರು. ಆಯ್ತಾ? ವಿಚಾರ ಇಷ್ಟೇ. ಅಲ್ಲಿ ಏನ್ ನಡೆದಿದೆ ಅಂತಕ್ಕಂಥದ್ದು, ಕರ್ನಾಟಕ ರಾಜ್ಯ ಒಂದು SIT ರಚನೆ ಮಾಡಿದೆ. ಕರ್ನಾಟಕ ರಾಜ್ಯದ SIT ಏನ್ ರಚನೆ ಆಗಿದೆ ನಮ್ಗೆ ವಿಶ್ವಾಸ ಇದೆ. ಅಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೋ ಬರಲಿ. ಆದರೆ ಯಾವುದೇ ಸೂಸೈಡ್ ಆದಾಗ ಹೇಳ್ತಾ ಇದ್ರು ಮಾಲ್ಗತ್ತಿ ಸರು, ಯಾವುದೇ ಸೂಸೈಡ್ಗಳಾದಾಗ ಅದು ವೈಯಕ್ತಿಕ ವಿಚಾರಗಳಿಗೆ IT ಮೇಲೆ ಆಗೋದಿಲ್ಲ. IT ಅಧಿಕಾರಿಗಳು ಏನು ಕೇಳ್ತಾರೆ? ಈಗ ನಟರಾಜ್ ಗೌಡರು ವ್ಯವಹಾರ ಮಾಡ್ತಾರೆ, ನಂದು ಒಂದು ಸಣ್ಣ ಪುಟ್ಟ ವ್ಯವಹಾರ ಇದೆ, ಅಶ್ವಿನ್ ಅವ್ರದ್ದು ಇದೆ.
ಆಯ್ತಾ ಮೇಡಮ್ ಅದು ಒಂದು ಸಣ್ಣ ಪುಟ್ಟ ವ್ಯವಹಾರ ಇದೆ ಆಯ್ತಾ ವಿಚಾರ ಇಷ್ಟೇ ಆಗೋದು ಯಾರು IT ಅವ್ರು ಬಂದಾಗ ನೀನು ಎಷ್ಟಪ್ಪ 100 ರೂಪಾಯಿ ಸಂಪಾದನೆ ಮಾಡಿದ್ಯಾ ನೀನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ಎಷ್ಟು 20-30 ರೂಪಾಯಿ ಕಟ್ಟಬೇಕು ನೀನು ತೆರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಇಷ್ಟು ಫೈನ್ ಇಷ್ಟು ಅಂತ ಹೇಳ್ತಾರೆ ಫ್ಯೂಚರ್ ಗೇಮಿಂಗ್ ಕಟ್ಬಿಟ್ರೆ ಫ್ಯೂಚರ್ ಗೇಮಿಂಗ್ 2022 ದಾಳಿ ಮಾಡ್ತಾರೆ ಕೇಳಿ 1368 ಕೋಟಿ ರೂಪಾಯಿ ಬಿಜೆಪಿಗೆ ದೇಣಿಗೆ ಹೋಗುತ್ತೆ 1500 ಕೋಟಿ ದಾನ ಕೊಟ್ಟಿದ್ದಾರೆ 1500 ಕೋಟಿ ದಾನ ಕೊಟ್ಟಿದ್ದಾರೆ ಮೂಲಕ 1500 ಕೋಟಿ ದಾನ ಕೊಟ್ಟಿದ್ದಾರೆ ದಾಳಿ ಮಾಡ್ತಾರೆ ಬಿಜೆಪಿ ಇಷ್ಟೇ ನೋಡಿ ಇಲ್ಲಿರ್ತಕ್ಕಂತಹದ್ದು ವಿಚಾರ ಇದೆ ಪರ್ಸನಲ್ ವಿಚಾರ ಇದೆ ಪರ್ಸನಲ್ ವಿಚಾರನ ವಾಸ್ತವತೆ ತಿಳ್ಕಂದೆ $15 ಲಕ್ಷ ರೂಪಾಯಿ ಸರ್ಕಾರಿ ಪ್ರಿಯಾಂಕಾ ಖರ್ಗೆ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಗೊತ್ತಾ UPL ತಮ್ಮ ಸ್ವಂತ ಕಾಲೇಜಿಗೆ ಕಾಂಪೌಂಡ್ ಹಾಕೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡಿ